ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಅಪಾರ ಕಾಳಜಿಯಿಂದ ತಮ್ಮದೇ ಮಟ್ಟದಲ್ಲಿ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂಥ ಅನೇಕ ಪ್ರತಿಭೆಗಳನ್ನು ಪರಿಚಯ ಮಾಡಿಕೊಡುವ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಆಗಮಿಸಿದ್ದಾರೆ ಕನ್ನಡದ ಬರೀ ಕನ್ನಡ ಯಾಕೆ ಬಹುಭಾಷಾ ತಾರೆ, ಉತ್ತಮ ನಟ, ಉತ್ತಮ ಗೀತ ರಚನಕಾರ, ಸಂಭಾಷಣಕಾರ, ನಿರ್ದೇಶಕ ಉಪೇಂದ್ರ ಅವರು ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಉಪೇಂದ್ರ ಅವರನ್ನು ಹೃತ್ಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಸರ್. ಧನ್ಯವಾದಗಳು. ನನಗೆ ತುಂಬಾ ಸಂತೋಷ, ನನಗೆ ನಿಮ್ಗಿಂತ ಸಂತೋಷ ನನಗೆ ಆಗ್ತಾ ಇದೆ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾನು ನನ್ನ ಭಾಗವಹಿಸೋಕೆ ನೀವು ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ತುಂಬಾ ಸಂತೋಷ. ತುಂಬಾ ಥ್ಯಾಂಕ್ಸ್. ಸ್ಟೂಡೆಂಟ್ ಆಗಿ ನೀವು ಮೇಷ್ಟ್ರು, ಕನ್ನಡದ ಶಾಲೆಗೆ ನೀವು ಮೇಷ್ಟ್ರು, ನಾವು ನಿಮ್ಮ ವಿದ್ಯಾರ್ಥಿ. ತಾವು ಬರ್ತಾ ಜೊತೆಯಲ್ಲಿ ಗುರೂಜಿಯವರನ್ನು ಕರ್ಕೊಂಡು ಬಂದಿದ್ದೀರಿ, ಅದು ನಮಗೆ ಇನ್ನೂ ಸಂತೋಷ ತಂದುಕೊಟ್ಟಿದೆ. ಇವತ್ತು ನಮ್ಮ ನಾಡಿನ ಆಧ್ಯಾತ್ಮಿಕ ಚಿಂತಕರಲ್ಲಿ ಮುಂಚೂಣಿಯಲ್ಲಿರೋರು ಗುರೂಜಿ ನಟೇಶ ಪೋಲೇಪಲ್ಲಿಯವರು. ಅವರನ್ನು ಇಲ್ಲಿ ಕರ್ಕೊಂಬಂದ್ರಲ್ಲ, ಹೇಗೋ ಬಿಡುವು ಮಾಡಿಸ್ಕೊಂಡು, ಅದು ನಮಗೆ ಇನ್ನೂ ಸಂತೋಷವನ್ನು ಕೊಟ್ಟಿದೆ. ಗುರೂಜಿಯವರೇ, ತಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಾವಿಬ್ರು ಸಿದ್ಧ ಅಂದರೆ ನೇರವಾಗಿ ಕಾರ್ಯಕ್ರಮ ಆರಂಭಿಸೋಣ. ಸಿದ್ಧವಾಗಿದ್ದೀರಿ ಅಲ್ವಾ? ನಿಮ್ಮ ಒಂದು ಶಕ್ತಿ ಇವರನ್ನ ಕರ್ಕೊಂಡ್ ಬಂದಿದೆ. ಒಬ್ಬ ವ್ಯಕ್ತಿ 2300 ಶೋ ಸತತವಾಗಿ ಪ್ರತಿ ದಿವಸ ತಮ್ಮ ವೃತ್ತಿಯನ್ನು ಮುಗಿದ ನಂತರ ಇದನ್ನ ನಡೆಸ್ಕೊಂಡು ಬಂದ್ರಲ್ಲ, ಆ ಶಕ್ತಿ ಇವ್ರನ್ನ ಕರ್ಕೊಂಡ್ ಬಂದಿದೆ. ದಾರಿ ಉದ್ದಕ್ಕೂ ಅವ್ರು ನಿಮ್ ಬಗ್ಗೆ ಅಪ್ರಿಶಿಯೇಟ್ ಮಾಡ್ತಿದ್ರು. ಸರ್, ತೋರಿಕೆಗೆ ಶಕ್ತಿ ನಾನೊಬ್ಬ. ಅದೇ ವಾಸ್ತವದಲ್ಲಿ ನನ್ನ ಬೆನ್ನ ಹಿಂದೆ ಅದೆಷ್ಟು ಜನ ಇದ್ದಾರೆ ಗೊತ್ತಾ? ಖಂಡಿತ. ಎಲ್ಲ ಈ ತಂಡಕ್ಕೆ, ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಿಜವಾದ ಕನ್ನಡದ ಸೇವೆ, ನಾಡಿನ ಸೇವೆ ಅಂದ್ರೆ ಇದು ಬರೀ ಮಾತಾಡೋದಲ್ಲ. ನೋಡಿ, ನೀವು ಎಂತ ಒಳ್ಳೆ ಕಾರ್ಯಕ್ರಮ ಮಾಡಿ, ಕನ್ನಡ ಅಂದ್ರೆ ಏನು, ಕನ್ನಡ ಎಲ್ಲದಕ್ಕಿಂತ ತುಂಬಾ ಖುಷಿ ಕೊಡೋದು ನೀವು ಕನ್ನಡ ಪುಸ್ತಕಗಳು ಕೊಡೋದು. ಈ ಕಾರ್ಯಕ್ರಮ ತುಂಬಾ ಇಷ್ಟ ಆಗಿದೆ. ನೀವು ಕೇಳೋ ಪ್ರಶ್ನೆಗಳು ಮತ್ತೆ ಈ ಪುಸ್ತಕಗಳನ್ನ ಬಹುಮಾನ ರೂಪದಲ್ಲಿ ಕೊಡ್ತೀರಲ್ಲ, ನಾನು ತುಂಬಾ ಜನಕ್ಕೆ ಈ ಕಾರ್ಯಕ್ರಮ ನೋಡ್ರ ಮೇಲೆ ನಾನು ಯಾರಿಗೆ ಮನೆಗೆ ಬಂದ್ರೆ ಅಥವಾ ಇನ್ಯಾರು ಬಂದ್ರೆ ಗಿಫ್ಟ್ ಕೊಡೋದು, ಈ ಪುಸ್ತಕಗಳು ಕೊಡೋದು ಅಭ್ಯಾಸ ಮಾಡ್ಕೊಂಡೆ. ನಿಮ್ಗೆ ಅದು ಸೇರ್ಬೇಕು. ಇದು ತುಂಬಾ ಸಂತೋಷ ಸರ್. ತಾವಿಬ್ರು ಏನು ಒಳ್ಳೆಯ ಮಾತನ್ನಾಡಿದ್ದೀರಿ, ಅದನ್ನ ನಮ್ಮ ಇಡೀ ತಂಡಕ್ಕೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮ ಇಷ್ಟಪಟ್ಟಂತ ನಮ್ಮ ಕನ್ನಡ ಮಹಾಜನತೆಗೆ ತಾವು ಹೇಳಿದಂತ ಒಳ್ಳೆಯ ಮಾತುಗಳೇನಿದೆ ಅದು ಅವರಿಗೆ ಸಲ್ಲಿಕೆ ಆಗಬೇಕು. ಈಗ ಕಾರ್ಯಕ್ರಮ ಆರಂಭಿಸಬಹುದಾ? ಖಂಡಿತ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ರಶೀತಿಗಳು ಮನಸ್ಸು ಕೇಳಿ ಪಡೆದದ್ದು, ಅಂಜಲಿ ರಾಮಣ್ಣ ಅವರು ಬರೆದಂತಹ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂದಿದೆ. ಕುಂಡಲಿನಿ ಯೋಗದಲ್ಲಿ ಗಣಪತಿಯು ಯಾವ ಚಕ್ರದ ಒಡೆಯ? ಸ್ವಲ್ಪ ಗಂಭೀರವಾದ ಪ್ರಶ್ನೆ, ಆದರೆ ಆಯ್ಕೆಗಳು ಉಂಟು. ಆಯ್ಕೆಗಳು ಬಂದಿದೆ: ಮೂಲಾಧಾರ ಚಕ್ರ, ಸಹಸ್ರಾರ ಚಕ್ರ, ಮಣಿಪುರ ಚಕ್ರ, ವಿಶುದ್ಧ ಚಕ್ರ. ಬಜರ್ ಒತ್ತಬಹುದು, ಉತ್ತರವನ್ನ ಕೊಡಬಹುದು. ಯಾರಿಗೆಲ್ಲ ಗೊತ್ತು, ಆದ್ರೂ ನಮಗೆ ಅವರಿಂದ ತಿಳ್ಕೊಂಡ್ರು. ಹೇಳಿ ಉಪೇಂದ್ರ ಅವರು. ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ. ಗುರುಜಿ ಅವರು ಹೌದು, ಅದೇ ಉತ್ತರ. ಪರೀಕ್ಷೆ ಮಾಡಬಹುದಾ? ಪರೀಕ್ಷೆ ಮಾಡೋಣ. ಮೂಲಾಧಾರ ಚಕ್ರ ಉತ್ತರ ಸರಿಯಾಗಿದೆ. ರಶೀತಿಗಳು ಈ ಒಂದು ಪುಸ್ತಕವನ್ನ ಕೊಡ್ತಾ ಇದ್ದೇನೆ ಉಪೇಂದ್ರ ಅವರಿಗೆ. ನಾನು ಹೇಳ್ಬಾರ್ದಾಗಿತ್ತು, ಗುರುಗಳೇ ಹೇಳ್ಬೇಕಾಗಿತ್ತು. ಆದ್ರೂ ನನಗೆ ಇದ್ರಲ್ಲಾರು ಒಂದು ಪುಸ್ತಕ ತಗೋಣ ಅನ್ನೋ ಸ್ವಾರ್ಥದಲ್ಲಿ ಹೇಳ್ಬಿಟ್ಟೆ. ಇಲ್ಲ, ಆ ವ್ಯಕ್ತಿಗೆ ತುಂಬಾ ಗೊತ್ತು ಸರ್. ಇಲ್ಲ, ನಿಜವಾಗ್ಲೂ ಗೊತ್ತು ಸರ್. ಒಂದೇ ಒಂದು ವಿಚಾರ ಹೇಳ್ತೀನಿ. ಅನೇಕ ದೇವರ ದಯದಿಂದ ಅನೇಕ ಜನರನ್ನ ಮೀಟ್ ಮಾಡ್ತೀವಿ, ಅನೇಕ ಚಲನಚಿತ್ರ ನಟರು ಬರ್ತಾರೆ. ಆದ್ರೆ ಇವರಲ್ಲಿರೋ ವಿಶೇಷತೆ ಏನಂದ್ರೆ ಸರ್, ಇದುವರೆಗೂ ಜ್ಯೋತಿಷ್ಯದಲ್ಲಾಗ್ಲಿ ತನ್ನ ಪರ್ಸನಲ್ ಬಗ್ಗೆ ನನಗೆ ಈ ಪ್ರಶ್ನೆ ಕೇಳದೇ ಇರುವಂತಹ ಒಬ್ಬ ವ್ಯಕ್ತಿ ಇವರು ಸರ್. ಯಾವತ್ತೇ ಆಗ್ಲಿ ಆಧ್ಯಾತ್ಮ, ಶೂನ್ಯತೆ, ಶೂನ್ಯ ಸಿಂಹಾಸನ, ನಾನು ಅನ್ನುವುದನ್ನ ಬಿಟ್ಟು ಬದುಕುವುದು ಹೇಗೆ, ಇಂಥ ಡಿಸ್ಕಷನ್ಸ್ ಬಿಟ್ರೆ ಬೇರೆ ಏನನ್ನೂ ಮಾಡದೇ ಇರುವಂತ ವ್ಯಕ್ತಿ ಸರ್. ದೇಶ, ದೇವರು, ಈ ದೇಶ ಹೇಗೆ, ದೇವರು ಹೇಗೆ ಅಂತ ಕೇಳಿದಂತಹ ವ್ಯಕ್ತಿ ಇವರು ಸರ್. ತುಂಬಾ ಸಂತೋಷ ಉಪೇಂದ್ರ ಅವರೇ. ಈ ಒಂದು ಸಂದರ್ಭದಲ್ಲಿ ಒಂದು ಪ್ರಶ್ನೆ,
ತಾವು ಕನ್ನಡ ಮಾಧ್ಯಮದಲ್ಲಿ ಓದಿದವರು, ಈ ಮಟ್ಟಕ್ಕೆ ಬೆಳೆದಿದ್ದೀರ. ನಮ್ಮ ಕನ್ನಡ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಚೆನ್ನವಾ ಅಥವಾ ಅವ್ರಿಗೆ ಇಂಗ್ಲಿಷ್ ಮಾಧ್ಯಮ ಬೇಕಾ? ಇದಕ್ಕೆ ನಿಮಗೆ ಉತ್ತರವಾಗಿ ನಾನೇ ಇಲ್ಲಿ ಕೂತಿದ್ದೀನಿ. ನಾನು ಕನ್ನಡ ಓದಿದ್ದಕ್ಕೆ ಇವತ್ತು ನನಗೆ ಕನ್ನಡನೇ ಊಟ ಆಗ್ತಿರೋದು. ಕನ್ನಡ ಬರವಣಿಗೆನೇ ನಾನು ಇಲ್ಲಿವರೆಗೂ ತಂದಿರೋದು. ನಾನು ಬರೆದಿರೋ ಒಂದು ಹಾಡಿರ್ಬೋದು, ಒಂದು ಕತೆ ಇರ್ಬೋದು, ಒಂದು ಸಂಭಾಷಣೆ ಇರ್ಬೋದು, ಎಲ್ಲವೂ ಕನ್ನಡನೇ. ನನ್ನೇ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಕನ್ನಡ ಓದಿದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಕನ್ನಡ ಓದಿರೋ ವಿದ್ಯಾರ್ಥಿನೂ ಕೂಡ ತುಂಬಾ ಜನ, ನಾನು ಅಂತಲ್ಲ ತುಂಬಾ ಜನ ಇದ್ದಾರೆ. ಖಂಡಿತ ಅವಳು ನನಗನ್ಸೋದು ಮಾತೃಭಾಷೆ, ನಮ್ಮ ಭಾಷೆ. ನನಗದಕ್ಕೆ ಈ ಕಾರ್ಯಕ್ರಮ ಎಷ್ಟಿಷ್ಟ ಅಂದ್ರೆ, ನಿಮ್ಮನ್ನ ಯಾಕೆ ಮೇಷ್ಟ್ರು ಅಂತೀನಂದ್ರೆ, ತುಂಬಾ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದೀರಾ, ತುಂಬಾ ಜನರ ಕಣ್ ತೆರೆಸ್ತಿದ್ದೀರಾ ನೀವು ಈ ಕಾರ್ಯಕ್ರಮ ಮಾಡಿ. 6 ಕೋಟಿ ಜನಕ್ಕೆ ಮೇಷ್ಟ್ರು. 6 ಕೋಟಿ ಜನಕ್ಕೆ ಮೇಷ್ಟ್ರು ನೀವು. ಮತ್ತೆ ಅದೇ ಹೇಳ್ತಾ ಇದ್ದೇನೆ, ನಿಮಿತ್ತ ಮಾತ್ರ ನಾನಷ್ಟೇ. ನನ್ನ ಹಿಂದೆ ಈ ಪ್ರಶ್ನೆಗಳನ್ನು ರೂಪಿಸೋದಕ್ಕೆ ಅಪಾರ ಅರಿವನ್ನ ಅದೆಷ್ಟು ಜನ ಬಿಟ್ಟು ಹೋಗಿದ್ದಾರೋ ಗೊತ್ತಿಲ್ಲ. ವ್ಯಾಸನಿಂದ, ವಾಲ್ಮೀಕಿಯಿಂದ, ಶೇಕ್ಸ್ಪಿಯರಿಂದ ಹಿಡಿದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅದೆಷ್ಟು ಜನ ಎಷ್ಟು ಮಾಹಿತಿಯನ್ನ ಬಿಟ್ಟು ಹೋಗಿದ್ದಾರೆ. ಅದನ್ನ ಹಂಚೋ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಬಹುಶಃ ನಾವು ಕನ್ನಡ ಓದದೇ ಇದ್ದಿದ್ರೆ ಈ ಪುಸ್ತಕ ಬರೆಯಕ್ಕೆ ಆಗ್ತಿರ್ಲಿಲ್ಲ ಸರ್. ಹೌದು. ತಾವು ಗಗನಗೋಚರಿ ವಸುಂಧರ ಅಂತ ಏನು ಒಂದು ಪುಸ್ತಕವನ್ನ ಕೊಟ್ಟಿದ್ದೀರಿ ನಮ್ಮ ಕನ್ನಡ ಜನತೆಗೆ, ಬಹುಶಃ ಕನ್ನಡ ಓದಿದಕ್ಕೇನೆ ಅಲ್ವಾ? ಮತ್ತೆ ಈ ಪುಸ್ತಕ ಇವತ್ತು ಕನ್ನಡಿಗರ ಕೈಗೆ ಸಿಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಉಪೇಂದ್ರ ಅವರು ಸಹ. ಹೌದು ಅಲ್ವಾ? ಅಯ್ಯೋ, ಹಾಗಾಗಿ ಆದ್ರೂ ಸಹ ನಿಮ್ಮಿಂದ ಇವಾಗ ತುಂಬಾ ಜನಕ್ಕೆ ಈ ಪುಸ್ತಕಗಳ ಬಗ್ಗೆ ಒಂದು ಏನೋ ಜ್ಞಾನ ಬರ್ತಾ ಇದೆ, ಓದ್ಬೇಕು ಅನ್ನೋ ಆಸಕ್ತಿ ಬರ್ತಾ ಇದೆ. ತುಂಬಾ ದೊಡ್ಡ ಕೆಲಸ ಮಾಡ್ತೀರಾ ನೀವು, ಬಹಳ ನಿಮಿತ್ತ ಮಾತ್ರ ಅಂತ ಹೇಳ್ತೀರಾ. ಹೌದು. ಆದ್ರೆ ಉಪೇಂದ್ರ ಅವರು ಒಂದು ಪ್ರಶ್ನೆ, ನಮ್ಮ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ಕಲೆ ನೀವೇನಾದ್ರೂ ಹೇಳಿ, ಇದು ಭಾರತದ ಯಾಕೆ ಇಡೀ ವಿಶ್ವದ ಯಾವುದೇ ಭಾಷೆಯ ಸಾಹಿತ್ಯ ಸಂಗೀತಕ್ಕೆ ಸರಿಸಮನಾಗಿ ನಿಲ್ಲಬಲ್ಲಂತಹ ಯೋಗ್ಯತೆ ಉಳ್ಳಂತ ಭಾಷೆ, ಅದ್ಭುತವಾದ ಭಾಷೆ ಕನ್ನಡ, ಅನುಮಾನವೇ ಇಲ್ಲ. ಆದ್ರೆ ಕೆಲವರು ಒಂದು ಪ್ರಶ್ನೆ ಕೇಳ್ತಾರೆ, ಕನ್ನಡ ಅನ್ನ ಕೊಡೋ ಭಾಷೆನಾ? ಕನ್ನಡವನ್ನ ಓದಿದ್ರೆ ಅದು ಅನ್ನವನ್ನು ಕೊಡುತ್ತಾ ನಮಗೆ ಅಂತ ಕೇಳ್ತಾರೆ. ಏನ್ ಹೇಳ್ತೀವಿ? ಚಿನ್ನ ಕೊಡೋ ಭಾಷೆ ಅಂತ ಹೇಳ್ಬೇಕು. ಬರೀ ಅನ್ನ ಮಾತ್ರ ಅಲ್ಲ, ಚಿನ್ನವನ್ನು ಕೊಡುತ್ತಿದ್ದು. ಡಾಕ್ಟರ್ ರಾಜ್ಕುಮಾರ್ ಅವ್ರೇನು ತಾವೇ ಹೇಳಿದ್ರಿ, ಕೆಂಟಕಿ ಆಫ್ ಕರ್ನಲ್. ಎಷ್ಟು ಜನಕ್ಕೆ ಕನ್ನಡ ಭಾಷೆ ಊಟ ಕೊಡುತ್ತೆ, ಎಷ್ಟು ಜನಕ್ಕೆ ಕನ್ನಡ ಭಾಷೆ ಇದಾಗತ್ತೆ. ಎಲ್ಲದಕ್ಕಿಂತ ನಾನು ಹೇಳೋದು ಸರ್, ಊಟ ಅದೆಲ್ಲದಕ್ಕಿಂತ ಇನ್ನೇನೋ ಬೇರೆ ಕೊಡುತ್ತೆ ನಮ್ಮ ಭಾಷೆ ಅನ್ನೋದು. ಅದೇನು ಅಂತ ಹೇಳಕ್ ಸಾಧ್ಯ ಇಲ್ಲ. ಅದೊಂದು ಹೆಮ್ಮೆ, ಅದೊಂದು ಖುಷಿ, ಅದೊಂದು ಅದು ಯಾವ ಕೋಟಿ ರೂಪಾಯಿ ಕೊಡದೇ ಇರುವಂತ ಒಂದು ಸುಖ ಕೊಡುತ್ತೆ ನಮ್ಮ ಭಾಷೆ. ಖಂಡಿತ ಒಪ್ಕೋತೇನೆ. ಆದ್ರೆ ನಮ್ಮ ಕನ್ನಡ ಶಾಲೆಗಳ ದುಸ್ಥಿತಿಯನ್ನ ನೋಡುತ್ತಂದ್ರೆ ಸ್ವಲ್ಪ ಹೊಟ್ಟೆ ಉರಿ ಆಗುತ್ತೆ. ಈ ಶಾಲೆಗಳ ದುಸ್ಥಿತಿಯನ್ನ ಸ್ವಲ್ಪ ಮಟ್ಟಗಾದ್ರೂ ಉತ್ತಮ ಪಡಿಸೋಕೆ ನಾವೆಲ್ಲ ಏನ್ ಮಾಡಬಹುದು ಸರ್? ಇದೇ ಒಂದು ಸಣ್ಣ ಒಂದು ಇದು, ನಾನು ಮೊನ್ನೆ ತಾನೇ ಒಂದು ಸ್ಕೂಲ್ಗೆ, ಒಂದು ಶಾಲೆಗಳಿಗೆ ಯಾವ್ದೋ ಒಂದು ಯಾರೋ ಕೊಟ್ಟಿದ್ದ ಇದನ್ನ ತಲುಪಿಸುವಂತ ಕೆಲಸ ನನಗೆ ಕೊಟ್ಟಿದ್ರು. ನಾನು ಅದನ್ನ ಮಾಡಿದೆ. ಚುಂಚನಗುಪ್ಪೆ ಅಂತ, ಬ್ಯಾಲಾಳು ಅಂತ, ಇನ್ನೊಂದು ಕರಿಯಪ್ಪನ ಪಾಳ್ಯ ಅಂತ 3 ಶಾಲೆಗಳು, ಸರ್ಕಾರಿ ಶಾಲೆಗಳು ಹೋದೆ. ಅಲ್ಲಿ ಹುಡುಗರು ಅವರ ಒಂದು ಶಕ್ತಿ, ಅವರ ಒಂದು ಉತ್ಸಾಹ, ಇದು ನನಗೆ ಬೇರೆ ಎಲ್ಲೂ ಯಾವ ಕಾನ್ವೆಂಟ್, ಯಾವುದೇ ಇಂಗ್ಲಿಷ್ ಸ್ಕೂಲಲ್ಲೂ ಕಾಣಿಸ್ತಿಲ್ಲ. ಅದು ಎಲ್ಲದಕ್ಕಿಂತ ಒಂದು ಹೆಮ್ಮೆ ಪಡೋ ವಿಷಯ ಅಂದ್ರೆ ಸರ್, ಆ ಕರಿಯಪ್ಪನ ಪಾಳ್ಯ ಅಂತ ಒಬ್ಬ ಬಾಬು ಅಂತ ಒಬ್ಬ ವ್ಯಕ್ತಿ, ಅವರು ಅಲ್ಲಿ ಮನೆಗೆ ಹೋಗಿ ಒಂದು 25-30 ಜನ 40 ಜನ ಹುಡುಗರನ್ನ ತಂದು ಒಂದು ಶಾಲೆ ಮಾಡಿದ್ದಾರೆ ಸರ್. 2 ರೂಮ್ ಇಟ್ಕೊಂಡು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ, ನಿಜವಾಗ್ಲೂ ಅಂತವ್ರು ಒಬ್ಬೊಬ್ರಿದ್ರೆ ಸಾಕು, ನಿಜವಾದ ಕನ್ನಡ ಸೇವೆ ಅದು. ಕನ್ನಡ ಕಲಿಸ್ತಾರೆ. 50 ಜನ ಮಕ್ಕಳು ಎಷ್ಟು ಡಿಸಿಪ್ಲಿನ್ಡ್ ಆಗಿ, ಎಷ್ಟು ಶಿಸ್ತಿಂದ ಕೂತಿದ್ರು ಅಂದ್ರೆ, ಒಂದು ಪುಸ್ತಕ ಅವ್ರಿಗೆ ಕೊಟ್ರೆ ಬಂದು ಸೆಲ್ಯೂಟ್ ಹೊಡೆದು ಆ ಪುಸ್ತಕ ನಿಸ್ಕೊಳ್ಳೋರು, ಅಷ್ಟು ಸೈಲೆಂಟ್ ಆಗಿ ಕೂತಿದ್ದಾರೆ. ಅಷ್ಟು ಒಂದು ಶಾಲೆ ಅಂದ್ರೆ ಒಬ್ಬ ವ್ಯಕ್ತಿ ಕೈಲಿ ಅದಾಗುತ್ತೆ ಅಂದ್ರೆ ಯೋಚನೆ ಮಾಡಿ, ಯಾಕಾಗಲ್ಲ. ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಆಮೇಲೆ ಕ್ಲಾಸ್ ರೂಮ್ ಅಲ್ಲೆಲ್ಲ ಎಲ್ಲ ಬೇರೆ 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 ಇವಾಗ ಹಣ್ಣುಗಳು, ಹೂವು ಎಲ್ಲ ಇದನ್ನ ನೇತಾಡ್ಬಿಟ್ಟು, ಇಷ್ಟದನ್ನ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು? ಇದನ್ನ ಕಿತ್ತಾಕಲ್ವಾ ಮಕ್ಕಳು ಅಂದ್ರೆ, ಕಿತ್ತಿದ್ರೆ ಅವ್ರು ಕಲ್ತರು ಅಂತ ಅವ್ರು ಕೀಳ್ಬೇಕಾದ್ರೆ ನಾನು ಎಷ್ಟದಿ ಕಿತ್ತರು ಮತ್ತೆ ಕಟ್ತೀನಿ. ಇದಕ್ಕಿನ್ನ ಕನ್ನಡ ಸೇವೆ ಇನ್ನೇನ್ ಮಾಡಕ್ ಸಾಧ್ಯ? ಅಂದ್ರೆ ಕನ್ನಡಿಗ ನಿಜವಾಗಿ ಎಲ್ಲೋ ಒಂದು ದೊಡ್ಡ ಮನಸ್ಸನ್ನ ಮಾಡಬೇಕಾಗಿದೆ, ತನ್ನನ್ನ ತಾನು ಏಳಿಸ್ಕೋಬೇಕಾಗಿದೆ. ನಿದ್ರೆ ಮಾಡ್ತಿದ್ದಾನೆ ಸ್ವಲ್ಪ ಮಟ್ಟಿಗೆ.
ಹೌದು. ಈಗ ಒಬ್ಬ ವ್ಯಕ್ತಿ ಇಂತಹ ಸಾಹಸವನ್ನ ಮಾಡಿದ್ದಾನೆ ಈ ತರ ಅಂದ್ರೆ ಹಳ್ಳಿಗಳಲ್ಲಿ ಒಬ್ಬೊಬ್ರು ಮೇಷ್ಟ್ರು ಬಂದ್ರೆ, ನಿಮ್ಮಂತ ಒಬ್ರು ಮೇಷ್ಟ್ರು ಈ ತರ ಒಂದು ಕಾರ್ಯಕ್ರಮದಲ್ಲಿ ಕೂತ್ರೆ ಅದಕ್ಕಿನ್ನ ಇನ್ನೇನು, ಖಂಡಿತ ಕನ್ನಡ ಖಂಡಿತ ಇದಾಗತ್ತೆ. ವೇದವ್ಯಾಸರು ಮನಶ್ರೇಷ್ಠಾಣಿ ಇಂದ್ರಿಯಾಣಂ ಅಂದ್ರೆ ಒಂದು ಮನಸ್ಸಿನ ಕೆಳಗೆ 5 ಇಂದ್ರಿಯಗಳಿದ್ದಂಗೆ ಒಂದು ಟೀಚರ್ ಕೆಳಗೆ 5 ಸ್ಟೂಡೆಂಟ್ ಇರಬೇಕು ಅಂತ ಹೇಳಿದ್ರಂತೆ. ಆದ್ರೆ ಇವತ್ತು ಒಂದು ಟೀಚರ್ ಕೆಳಗೆ 60 ಸ್ಟೂಡೆಂಟ್ಸ್ 70 ಸ್ಟೂಡೆಂಟ್ಸ್ ಇದ್ದಾರೆ. ಯಾವ ರೀತಿ ಕನ್ನಡ ಶಾಲೆ ಬೆಳೆಯಲು ಸಾಧ್ಯ? ಅವಾಗ ನಾವು ಯೋಚನೆ ಮಾಡ್ತಾ ಬಂದ್ವಿ, ಚಿಕ್ಕ ಚಿಕ್ಕ ಶಾಲೆಗಳಿದ್ರೆ, ಕಡಿಮೆ ಸ್ಟೂಡೆಂಟ್ಸ್ ಗಳಿದ್ರೆ ಏನೋ ಅಲ್ಲಿ ಒಂದು ಕ್ಲಾಸ್ಗೆ 12 ಆದ್ರೂ ಸ್ಟೂಡೆಂಟ್ ತುಂಬಾ ಕಾನ್ಸಂಟ್ರೇಟ್ ಮಾಡಕ್ ಸಾಧ್ಯ. ವೈಯಕ್ತಿಕವಾಗಿ ಗಮನವನ್ನ ಕೊಡಬಹುದು. ವೈಯಕ್ತಿಕವಾಗಿ ಗಮನ ಕೊಡೋದು. ಅವರೆಲ್ಲರಿಗೂ ಸರ್ಕಾರ ಸಂಬಳ ಕೊಡಬಹುದು. ಮೊದಲನೇದಾಗಿ ಸರ್ಕಾರನೇ ನಡೆಸಬೇಕಾಗಿದ್ದ ಶಾಲೆಗಳನ್ನ ಪ್ರೈವೇಟೈಸ್ ಮಾಡಿದ್ದೆ ತಪ್ಪಾಗೋಯ್ತು. ಆಗ ನಾವೆಲ್ಲ ನಾವು ಇವರು ಹಣ ಕೊಡದೆ 5 ರೂಪಾಯಿ ವರ್ಷಕ್ಕೆ ಕೊಟ್ಟು ಸ್ಕೂಲ್ ಫೀಸ್ ಅಂತ ಓದಿರೋ ಶಾಲೆಗಳಲ್ಲಿ ಇವತ್ತು ನೀವು ಎಷ್ಟು ಎತ್ತರವಾದ ಜಾಗದಲ್ಲಿ ಕೂತಿದ್ದೀರಿ. ಆದ್ರೆ ಪ್ರತಿ ತಿಂಗಳು 3,000 3,500 ಕಟ್ಟೋದು ಇದು ನ್ಯಾಯನ? 3 ರೂಪಾಯಿ ಫೀಸ್ ಕಟ್ಟೋದಿಕ್ಕೆ ನಮ್ಮಮ್ಮ ಎಷ್ಟು ಕಷ್ಟ ಪಡ್ತಿದ್ಲು ಅನ್ನೋದನ್ನ ಇವತ್ತು ನೆನೆಸ್ಕೊಂಡ್ರೆ, ಅದೇ ನಮ್ಮ ಮಕ್ಕಳಿಗೆ ತಾವು ಹೇಳಿದಾಗೆ 3,000 5,000 ಕೊಡ್ತಾ ಆದ್ರೂ ಕಲಿತಿಲ್ಲ. ಆದ್ರೂ ಸ್ಟ್ರೆಸ್ ಏನಂದ್ರೆ 60-70 ಜನ ಒಂದು ಕ್ಲಾಸ್ ಅಲ್ಲಿ ಯಾರಿಗೆ ಅಂತ ಏನೋ. ಮತ್ತೆ ಆ ಕಾಲದಲ್ಲಿ ಟೀಚರ್ ನ ನಿಂದಿಸ್ತಾ ಇದ್ರು, ನಮ್ಮ ಮಗ ಕಲಿತಿಲ್ಲ ಅಂತ. ಈ ಕಾಲದಲ್ಲಿ ಟೀಚರ್ ಪೇರೆಂಟ್ಸ್ ಅನ್ನು ಕರೆದು ನಿಂದಿಸ್ತಾರೆ, ನಿಮ್ ಮಗ ಕಲಿತಿಲ್ಲ. ನೀವು ಯೋಚನೆ ಮಾಡಿ ಅಂತ. ಮುಂದಿನ ಪುಸ್ತಕವನ್ನ ನೋಡೋಣ. ನಾನು ನಾನಲ್ಲ ನಮ್ಮೊಳಗಿನ ಈಗೋ, ರಾಜು ಗಡ್ಡಿ ಬರೆದಿರುವಂತಹ ಪುಸ್ತಕ ಈಗ ಕೊಡಲಿದ್ದೇವೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಕರ್ನಾಟಕ ಸಾಮ್ರಾಜ್ಯವನ್ನ ಗಂಗಾ ಯಮುನಾ ಬಯಲು ಪ್ರದೇಶದವರೆಗೂ ವಿಸ್ತರಿಸಿದ ಕನ್ನಡದ ಅರಸು ಯಾರು? ಆಯ್ಕೆಗಳನ್ನ ನೋಡೋಣ. ಇಮ್ಮಡಿ ಪುಲಿಕೇಶಿ, ಮುಮ್ಮಡಿ ಗೋವಿಂದ, ಕೃಷ್ಣದೇವರಾಯ, ಮಯೂರ ವರ್ಮ. ಬಜರೊತ್ತಿ ಉತ್ತರವನ್ನ ಕೊಡಿ. ಯಾರಿರಬಹುದು? ಆ ಪುಸ್ತಕ ಇವ್ರಿಗೆ ಸೇರ್ಬೇಕು, ಯಾಕಂದ್ರೆ ಆ ಟಾಪಿಕ್ ಅವ್ರದ್ದು. ಆದ್ರೆ ಟ್ರೈ ಮಾಡ್ತೀವಿ ಸರ್, ಗೊತ್ತಿಲ್ಲ. ಪ್ರಯತ್ನ ಪಡಿ, ಊಹೆ ಮಾಡಬಹುದು ಖಂಡಿತ. ಪ್ರಯತ್ನ ಪಡ್ತಾರೆ. ಗುರುಜಿ ಅವರು ಬಜರ್ ಒತ್ತಿದ್ದಾರೆ. ನಂತರ ಉಪೇಂದ್ರ ಅವರು, ಗುರುಜಿ ಅವರು. ಮುಮ್ಮಡಿ ಗೋವಿಂದ. ಮುಮ್ಮಡಿ ಗೋವಿಂದ. ಉಪೇಂದ್ರ ಅವರು ಏನ್ ಹೇಳ್ತಾರೆ? ನಾನು ಸಿನಿಮಾ ಸ್ಟೈಲ್ ಹೇಳ್ತೀನಿ, ಮಯೂರ ವರ್ಮ. ಹೇಗಿದ್ರು ಅಣ್ಣ ಅವರು ಇರ್ಲಿ. ಪರೀಕ್ಷೆ ಮಾಡಬಹುದಾ? ಖಂಡಿತ ಪರೀಕ್ಷಿಸೋಣ. ಮುಮ್ಮಡಿ ಗೋವಿಂದ ಸರಿಯಾದ ಉತ್ತರ. ಮುಮ್ಮಡಿ ಗೋವಿಂದನ ಒಂದು ರಾಜ್ಯಭಾರ ಹೇಗಿತ್ತು ಅಂತ ಒಬ್ಬ ಮುಸ್ಲಿಂ ಪ್ರವಾಸಿಗ ಬರಿತಾನೆ. ಜಗತ್ತಿನ 4 ಮಹಾ ಸಾಮ್ರಾಜ್ಯಗಳು ಏನಿದೆ, ಆ ಮಹಾ ಸಾಮ್ರಾಜ್ಯಗಳಲ್ಲಿ ಗೋವಿಂದನ ಸಾಮ್ರಾಜ್ಯವು ಒಂದು ಅಂತ ದಾಖಲಿಸ್ತಾನೆ. ಇಡೀ ಜಗತ್ತಿನ ಮಟ್ಟದಲ್ಲಿ ಮೆರೆದಂತಹ ಸಾಮ್ರಾಜ್ಯ ಮುಮ್ಮಡಿ ಗೋವಿಂದ ಅಂತ. ನಾವೆಲ್ಲ ಸ್ವಲ್ಪ ಕಡಿಮೆ ಇತಿಹಾಸ ತಜ್ಞೆ ನಮ್ಮ ಕನ್ನಡಿಗರಿಗೆ. ಏನ್ ಮಾಡೋದು ಹೇಳಿ? ಗುರೂಜಿಯವರೇ, ನಮ್ಮ ಶಿಕ್ಷಣ ವ್ಯವಸ್ಥೆ ಏನಿದೆ ಇದು ಸರಿಯಾದ ರೀತಿಯಲ್ಲಿ ಸಾಗ್ತಾ ಇದೆಯಾ? ಈಗ ನಾವು ಬಾಲ್ಯದಲ್ಲಿ ನಮ್ಮ ಒಂದು ಕೌಟುಂಬಿಕ ವ್ಯವಸ್ಥೆ ಏನಿತ್ತು, ಈಗ ಏನಿದೆ, ಬಹುಶಃ ಮುಂದೆ ಏನಾಗುತ್ತೆ? ಈ ಕೌಟುಂಬಿಕ ವ್ಯವಸ್ಥೆ ಹೀಗೆ ಸುಭದ್ರವಾಗಿ ಮುಂದುವರಿಯುತ್ತಾ? ಅನೇಕ ಜನ ಹೇಳ್ತಾರೆ, ಈ ಕೌಟುಂಬಿಕ ವ್ಯವಸ್ಥೆ ಪಾಶ್ಚಾತ್ಯ ದೇಶಗಳಲ್ಲಿ ಹೇಗೆ ಛಿದ್ರವಾಗಿ ಹೋಗಿದೆಯೋ ಹಾಗೆ ಇನ್ನು ಸ್ವಲ್ಪ ದಿನಗಳಲ್ಲಿ ನಮ್ಮ ದೇಶದಲ್ಲೂ ಛಿದ್ರವಾಗುತ್ತೆ ಅಂತ ಭವಿಷ್ಯ ನುಡಿತಾ ಇದ್ದಾರೆ. ಹೇಗಿದೆ, ಯಾಕೆ ಹೀಗಿದೆ, ಇದನ್ನ ತಡೆಗಟ್ಟೋಕೆ ನಾವೇನ್ ಮಾಡಬಹುದು? ಕರ್ಮಭೂಮಿ, ಪುಣ್ಯಭೂಮಿ, ಮೋಕ್ಷಭೂಮಿ ಭಾರತ ಅನ್ನೋ ಒಂದು ಒಳ್ಳೆ ತಳಹದಿಯಲ್ಲಿರುವಂತ ನಮ್ಮ ದೇಶ ಕ್ಷಣಿಕವಾಗಿ ಮಲಿನವಾಗಿದೆ ಬ್ರಿಟಿಷರಿಂದ. ಆದ್ರೆ ನಮ್ಮ ದೇಶದಲ್ಲಿ ಬುದ್ಧಿ ಶಕ್ತಿ ಎಷ್ಟಿದೆ ಅಂದ್ರೆ, ಇವತ್ತು ನಿಮ್ಮಲ್ಲಿ ಬಂದ ಪ್ರಶ್ನೆ ಅನೇಕರಲ್ಲಿ ಬರ್ತಾ ಇದೆ. ಅದರಿಂದ ಮುಂದೆ ಇದರ ದುಷ್ಪರಿಣಾಮ ಅತಿ ಆಗೋದಿಲ್ಲ. ಯಾಕಂದ್ರೆ ಸುಧಾರಿಸಿಕೊಳ್ಳುವಂತಹ ಜನಾಂಗ ಭಾರತದವರು. ತಪ್ಪು ಕಂಡ ತಕ್ಷಣ ಸುಧಾರಿಸಿಕೊಳ್ತಾರೆ. ಆದ್ರೆ ಇದರಿಂದ ದುಷ್ಪರಿಣಾಮ ಆಗಿರುವುದಂತೂ ನಿಜ. ಇದಕ್ಕೆ ಕಾರಣ ಶಾಲೆಗಳಲ್ಲಿ ಕಲಿಸುವಂತಹ ವಿಜ್ಞಾನ ಮಾತ್ರ ಮತ್ತೆ ಸುಜ್ಞಾನ ಇಲ್ಲದೆ ಇರುವುದು, ಫ್ಯಾಮಿಲಿ ಸಿಸ್ಟಮ್ ಬಗ್ಗೆ ಪಾಠ ಹೇಳದೇ ಇರೋದು,
ನಮ್ಮ ಧ್ಯಾನದ ಬಗ್ಗೆ. ಫ್ಯಾಮಿಲಿ ಸಿಸ್ಟಮ್ ಅಲ್ಲಿ ಬದುಕಬೇಕಾದ್ರೆ ಹೇಗಿರ್ಬೇಕು ಅನ್ನೋದೊಂದು ಒಂದು ಪಾಠ ಇಲ್ಲ ನಮಗೆ. ಕಣ್ವರು ಶಕುಂತಲೆಗೆ ಹೇಳಿದ ಪಾಠ ನಿಮಗೂ ನಮಗೂ ಇತ್ತು, ಈಗಿಲ್ಲ. ಆ ಪಾಠ ಓದಿದ್ರೆ ಪ್ರತಿಯೊಂದು ಹೆಣ್ಣು ಮಗು ತಾನು ಹೇಗ್ ಬದುಕಬೇಕು ಅನ್ನೋದನ್ನು ಕಲಿಯುತ್ತೆ. ಅಲ್ಲೆಲ್ಲೂ ಸ್ತ್ರೀ ಶೋಷಣೆ ಬರೆದಿಲ್ಲ. ಆದ್ರೆ ಇದರ ಮಿಸ್ಯೂಸ್ ಇಂದ ಅನೇಕ ರಾಜರು ನಮ್ಮ ದೇಶದ ಮೇಲೆ ನಡೆಸಿದ ದಾಳಿ, ಮೊಘಲರು, ಬ್ರಿಟಿಷರು ನಡೆಸಿದ ದಾಳಿ, ನಮ್ಮಲ್ಲಿರುವ ಅಜ್ಞಾನ ಬೆಳೀತಾ ಬೆಳೀತಾ ಈ ಪರಿಸ್ಥಿತಿಗೆ ಬಂದಿದೆ. ಬಟ್ ಈ ನಿಮ್ಮ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಎದ್ದಾಗ ಇದಕ್ಕೆ ಸಾಲ್ವೇಷನ್ ಆಗುತ್ತೆ ಸರ್. ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿಗೆ 10 ವರ್ಷಗಳ ಹಿಂದೆ ಭಾರತ ದೇಶದಲ್ಲಿ ವಿವಾಹ ವಿಚ್ಛೇದನ, ನ್ಯಾಯಾಲಯಕ್ಕೆ ಹೋಗಿ ವಿವಾಹ ವಿಚ್ಛೇದನ ಆಗ್ತಾ ಇದ್ದಂತ ಪ್ರಮಾಣ 0.5%, 0.5% ಮಾತ್ರ ಇತ್ತು. ಇವತ್ತು 2% ಬಂದಿದೆ. ಅದರಲ್ಲೂ IT-BT ವಿದ್ಯಾವಂತರು ಅಂತ ಯಾರು ಅನ್ನಿಸ್ಕೊಂಡಿದ್ದಾರೆ ಅವರೇ ಇವತ್ತು ನ್ಯಾಯಾಲಯದ ಮೆಟ್ಟಲನ್ನ ಹತ್ತಾ ಇದ್ದಾರೆ. ಅದರಲ್ಲೂ ಗಂಡಸರಿಗಿಂತ ಹೆಂಗಸರೇ ತಾವಾಗೇ ಹೋಗಿ ನನಗೆ ವಿಚ್ಛೇದನ ಬೇಕು ಅಂತ ಕೇಳ್ತಾ ಇದ್ದಾರೆ. ವಿದ್ಯಾಭ್ಯಾಸ ಕೊಟ್ಟದ್ದೇ ತಪ್ಪ ಹೆಣ್ಣು ಮಕ್ಕಳಿಗೆ ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಿದ್ದಾರೆ. ಏನ್ ಹೇಳ್ತೀರಿ? ಅದು ವಿದ್ಯಾಭ್ಯಾಸ ಕೊಟ್ಟಿಲ್ವಲ್ಲ ಸರ್. ವಿದ್ಯಾಭ್ಯಾಸ ಕೊಟ್ಟಿದ್ರೆ ಹೀಗಾಗ್ತಿರ್ಲಿಲ್ಲ. ಬರೀ ಪಾಠ ಕಲಿಸಿದಾರಷ್ಟೇ. ವಿದ್ಯಾಭ್ಯಾಸ ಅಂದ್ರೆ ಜೀವನ ನಡೆಸುವುದು ಹೇಗೆ ಅನ್ನೋದು ಕೊಡ್ಬೇಕಲ್ಲ ಸರ್. ಇನ್ನೂ ಒಂದು ನನಗನ್ಸೋದು, ಇವಾಗ ಮಹಿಳೆ ಅಂತ ಇದನ್ನ ಸಪರೇಟ್ ಮಾಡಬಾರ್ದು. ಆಕ್ಚುಲಿ ಏನು ಇದರಲ್ಲಿ ಇಬ್ಬರು ಪಾತ್ರನೂ ಇರುತ್ತೆ, ಮಹಿಳೆ ಪುರುಷ ಇಬ್ಬರು ಪಾತ್ರನೂ ಇರುತ್ತೆ. ಇವಾಗ ಮಹಿಳೆ ಮಾಡಿದ್ರೆ ನನ್ನ ಪ್ರಕಾರ ಒಂದು ರೈಟ್ ಅನ್ಸುತ್ತೆ. ಎಷ್ಟು ದಿನ ಅವಳು ಶೋಷಣೆಲೇ ಬದುಕಿ ಏನೋ ಸಮಾಜ ನಾನು ಹಿಂಗ್ ಮಾಡಬಾರ್ದು, ನಾನು ಹಿಂಗೇ ಬದುಕಬೇಕು ಅಂತ ಕೆಲವು ಏನೋ ಸರಿ ಇಲ್ದಿರೋ ಫ್ಯಾಮಿಲಿ ಬದುಕೋದಕ್ಕೆ ಸಾಧ್ಯ? ಒಳ್ಳೇದೇ, ಒಂದ್ ರೀತಿ ಒಳ್ಳೇದೇ ಅಲ್ವಾ? ಹೌದು, ನನಗೊಂದು ಸ್ವತಂತ್ರ ಬೇಕು, ನಾನು ಇನ್ನೊಬ್ಬನ ಮದುವೆ ಆಗ್ತೀನಿ, ನಾನು ಇನ್ನೊಂದ್ ಕಡೆ ಮದುವೆ ಆಗಿ ನಾನು ಇನ್ನೊಂದ್ ಕಡೆ ಚೆನ್ನಾಗಿರ್ತೀನಿ ಅನ್ನೋದು ತಪ್ಪೇನಿಲ್ಲ. ಖಂಡಿತ ತಪ್ಪಿಲ್ಲ. ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಶೋಷಣೆಗೆ ಒಳಗಾಗಿದ್ದಾಳೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ಆಗ್ತಾನೂ ಇದ್ದಾಳೆ. ನೀವ್ ಹೇಳಿದ್ರಿ ನೋಡಿ, ಎಲ್ಲಿ ಎಜುಕೇಶನ್ ಇದೆಯೋ, ಎಲ್ಲಿ IT-BT ಇದೆ ಅಲ್ಲಿ ಮಾತ್ರ ನಡೀತಾ ಇದೆ ಅಂತ. ಹೌದು. ಅಂದ್ರೆ ಎಜುಕೇಟೆಡ್ಸ್ ಏನಾಗ್ತಿದ್ದಾರೆ, ಅದನ್ನ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅದರಿಂದ ಹೊರಗೆ ಬರ್ತಾ ಇದಾರೆ. ನಾವು ಮತ್ತೆ ಶೋಷಣೆಗೆ ಒಳಗಾಗಲ್ಲ ಅಂತ ಹೊರಗೆ ಬರ್ತಿದ್ದಾರೆ. ತಪ್ಪೇನಿಲ್ಲ. ಎಷ್ಟೋ ಜನ ಪಾಪ ಅದ್ರಲ್ಲೇ ಇದ್ ಮಾಡ್ಕೊಂಡು ಪತಿಯೇ ಪರದೈವ ಅನ್ಕೊಂಡು ಎಲ್ಲವನ್ನೂ ಅನುಭವಿಸ್ಕೊಂಡು ಬದುಕ್ತಿರೋದು ಯಾವ ಮಟ್ಟಿಗೆ ಸರಿ? ಅಂದ್ರೆ ಇವತ್ತು IT-BT ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ, ನಾಳೆ ಸಮಾಜದ ಇತರ ಕ್ಷೇತ್ರಗಳಿಗೂ ಹರಡಿದ್ರೆ ಆಗ ಸಮಾಜದಲ್ಲಿ ಶಾಂತಿ ಅನ್ನೋದು ಇರುತ್ತಾ? ಎರಡೂ ಕಡೆ ಬೇಕು ಅಂತ ನಾನು ಹೇಳ್ತಿರೋದು. ಬರೀ ಹೆಣ್ಣು ಮಕ್ಕಳು ಅಂತ ಇದನ್ನ ಇದ್ ಮಾಡಬಾರ್ದು, ಇಬ್ಬರು ಕಡೆಯಿಂದನೂ ಕರೆಕ್ಟ್ ಆಗಿ ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅದು ಒಳ್ಳೆ ಶಾಲೆಯಲ್ಲಿ ಬಹುಶಃ ನಮ್ಮ ಶಿಕ್ಷಣ ಅನ್ನೋದು ಕೇವಲ ವಿಜ್ಞಾನವನ್ನ, ಹಣವನ್ನ ಸಂಪಾದನೆ ಮಾಡೋದನ್ನಷ್ಟೇ ಅಲ್ಲದೆ ಒಟ್ಟಿಗೆ ಹೇಗ್ ಬದುಕಬೇಕು ಅನ್ನೋದು ಧರ್ಮಸಾರನ ಕಲಿಸಬೇಕು ಸರ್. ಅದಕ್ಕೆ ಒಂದು ಸಬ್ ಚಾಪ್ಟರ್ ಬೇಕು ಸರ್. ಬಹಳ ಸಂತೋಷ ಸರ್. ಮುಂದಿನ ಪುಸ್ತಕವನ್ನ ನೋಡೋಣ. ಹುಡುಗಾಟ ಹುಡುಕಾಟ, ಹದಿಹರೆಯದವರಿಗಾಗಿ ಗಿರಿಮನೆ ಶಾಮರಾವ್ ಅವರು ಬರೆದಿರುವಂತಹ ಒಂದು ಸೊಗಸಾದ ಕನ್ನಡ ಕಾದಂಬರಿ ಈಗ ಕೊಡ್ತಾ ಇದ್ದೇವೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಈ ಚಿತ್ರದಲ್ಲಿರುವ ದುರ್ಗೆಯ ಅವತಾರವನ್ನ ಗುರುತಿಸಿ. ನಾಲ್ಕು ಆಯ್ಕೆಗಳಿದೆ: ಕೂಷ್ಮಾಂಡ ದೇವಿ, ಕಾತ್ಯಾಯಿನಿ, ಮಹಾಗೌರಿ, ಮಹಾಘಂಟ. ಊಹೆ ಮಾಡಬಹುದು. ಉತ್ತರ ಗೊತ್ತಿಲ್ಲ ಅಂದ್ರೆ ಬಜರ್ ಒತ್ತಿ ಉತ್ತರವನ್ನ ಕೊಡಿ. ಬಜರ್ ಒತ್ತಿದ್ದಾರೆ ಉಪೇಂದ್ರ ಅವರು, ನಂತರ ಗುರೂಜಿ ಅವರು. ಉಪೇಂದ್ರ. ಮಹಾಗೌರಿ. ಮಹಾಗೌರಿ. ಗುರೂಜಿ? ಸತ್ಯ ಸರ್. ಮಹಾಗೌರಿ. ಉತ್ತರವನ್ನ ನೋಡೋಣ. ಮಹಾಗೌರಿ ಸರಿಯಾದ ಉತ್ತರ. ಹುಡುಗಾಟ ಹುಡುಕಾಟ ಈ ಪುಸ್ತಕವನ್ನ ಉಪೇಂದ್ರ ಅವರಿಗೆ ಕೊಟ್ಟಿದ್ದೇನೆ. ನೋಡಿ, ಇದು ಈ ನವದುರ್ಗೆಯರು ಅಂತ ನಾವು ದಸರೆಯ ಸಂದರ್ಭದಲ್ಲಿ ನಾವು ಪೂಜೆ ಮಾಡ್ತೇವೆ. ಇಲ್ಲೇನ್ ಮಾಡ್ತೇವೆ ಅಂದ್ರೆ 9 ಕನ್ಯೆ ಮುತ್ತೈದೆಯರನ್ನು ಕೂರಿಸಿ ಅವರಲ್ಲಿ ಈ 9 ನವದುರ್ಗೆಯರನ್ನ ಆಹ್ವಾನಿಸಿ ಅವರಿಗೆ ಪೂಜೆಯನ್ನ ಮಾಡಿ, ಚಿಕ್ಕ ಮಕ್ಕಳು ಕನ್ಯೆ ಮುತ್ತೈದೆಯರು ಅಂತ ಹೇಳ್ತಂದ್ರೆ ಎಲ್ಲ 6 ವರ್ಷ 7 ವರ್ಷ 8 ವರ್ಷದ ಮಕ್ಕಳನ್ನ ಕೂರಿಸಿ ಪೂಜೆ ಮಾಡಿ ಅವರಿಗೆ ವಿಷಯ ಅವ್ರು ಏನ್ ಕೇಳಿದ್ರೋ ಗೊತ್ತಿಲ್ಲ ಅನ್ನಲ್ಲ, ಇಷ್ಟೆಲ್ಲ ಕೊಟ್ಟು ನಾವು ಪೂಜೆ ಮಾಡಿಕೊಂಡು ಗೌರವವನ್ನ ಸಲ್ಲಿಸ್ಕೊಂಡು ಬಂದಿದ್ದೇವೆ. ಆದ್ರೂ ಸಹ ಎಲ್ಲೋ ಒಂದು ಕಡೆಗೆ ಶೋಷಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಒಂದು ರೀತಿಯಾದ ಎರಡು ರೀತಿಯಾದ ಮನೋಭಾವ ಯಾಕೆ ಕಂಡು ಬರ್ತಾ ಇದೆ ನಮ್ಮ ಸಮಾಜದಲ್ಲಿ? ತಾವು ನಿರ್ದೇಶಕರಾಗಿ, ಲೇಖಕರಾಗಿ, ನಟರಾಗಿ ಏನನ್ಸುತ್ತೆ? ಏನಂದ್ರೆ ಹೆಣ್ಣು ಅಂದ್ರೆ ಹೀಗೆ ಇರಬೇಕು ಅಂತ. ಕರೆಕ್ಟ್, ಹೀಗೆ ಇರಬೇಕು. ಗಂಡು ಅಂದ್ರೂ ಹೀಗೆ ಇರಬೇಕು ಸಮಾಜದಲ್ಲಿ. ಎರಡೂ ಕಡೆ ಬ್ಯಾಲೆನ್ಸ್ ಆದ್ರೆ ಏನು, ಎರಡು ಬದುಕಿನ ಜಟಕಾ ಬಂಡಿ ಅಂತಾರಲ್ಲ, ಆತರ
ಎರಡೂ ಕರೆಕ್ಟ್ ಆಗಾದಾಗ ಎಲ್ಲವೂ ಚೆನ್ನಾಗಾಗತ್ತೆ. ಗಂಡು ತನ್ನ ಅಹಂಕಾರನ ಬಿಡಬೇಕು. ಹೆಣ್ಣು ನೀವ್ ಹೇಳ್ದಂಗೆ ವಿದ್ಯೆ ಬಂದಿದ್ದೇನೆ, ನಾನು ಎಲ್ಲಾರ ಹೋಗಿ ಬದುಕ್ತೀನಿ ಅನ್ನೋ ಅಂತದ್ದು ಬಂದಾಗ ನಾನು ಬೇರೆ ಹೋಗ್ತೀನಿ, ನಾನು ಬೇರೆ ಬದುಕ್ತೀನಿ ಅನ್ನೋದನ್ನು ಕಡಿಮೆ ಆಗ್ಬೇಕು. ಅದಕ್ಕೆ ಕರೆಕ್ಟಾಗಿ ಅವಳು ಓದಿದಾಳೆ, ಅವಳು ಮಾಡ್ಲಿ ಏನಾರ ಕೆಲಸ ಅನ್ನೋದು ಗಂಡಿಗೂ ಬರ್ಬೇಕು. ಆ ಎರಡೂ ಸಾಮರಸ್ಯವಾಗಿದ್ದಾಗ ಚೆನ್ನಾಗಿರೋದು. ಇದೆಲ್ಲದಕ್ಕೂ ಮೂಲ ನೀವು ಹೇಳ್ದಂತ ಏನ್ ಹೇಳಿ, ಅದು ಏನು ಗುರುಗಳು ಹೇಳಿದ್ರಲ್ಲ, ಧ್ಯಾನ ಆಗ್ಲಿ, ನಮ್ಮ ಮೂಲ ಏನ್ ಹೇಳಿ, ಒಂದು ಮೆಡಿಟೇಷನ್ ಇರ್ಬೋದು, ಒಂದು ಯೋಗ ಇರ್ಬೋದು, ಇದೆಲ್ಲ ನಮ್ಗೆ ಎಜುಕೇಶನ್ ಅಲ್ಲಿ ಇದ್ರೆ ಸ್ವಲ್ಪ ತಲೆ ಸ್ವಲ್ಪ ಪೀಸ್ಫುಲ್ ಆಗುತ್ತೆ. ಪೀಸ್ಫುಲ್ ಯಾವಾಗ ಇಲ್ಲಿ ಶಾಂತಿ ಬರುತ್ತೋ ಎಲ್ಲವೂ ಚೆನ್ನಾಗಿರುತ್ತೆ. ತುಂಬಾ ಸಂತೋಷ. ಹೆಣ್ಣಿನಲ್ಲಿ ಹೆಣ್ಣಿನ ಲಕ್ಷಣಗಳು, ಗಂಡಿನ ಲಕ್ಷಣಗಳು. ಫಾರ್ ಎಕ್ಸಾಂಪಲ್, ಒಂದು ಮಗು ಹುಟ್ಟುತ್ತೆ, ಹೆಣ್ಣು ಮಗು ಆದಾಗ ಚಿಕ್ಕ ವಯಸ್ಸಿಂದಾನೆ ಅಡಿಗೆ ಅದರಲ್ಲಿ ಆಸಕ್ತಿ, ಹಾಡು ನೃತ್ಯ ಆಸಕ್ತಿ. ಗಂಡು ಹುಟ್ಟಿದ ತಕ್ಷಣ ಆ ಹುಡುಗ ಕಾರು ಬೈಕು, ಆ ಜಮೀನ್ ಹತ್ರ ಹೋಗೋದು, ಸಂಪಾದನೆ ಮಾಡೋದ್ರ ಬಗ್ಗೆ ಅಪ್ಪನಲ್ಲಿ ಉಪಕಾರ ಮಾಡೋದು, ಈ ಲಕ್ಷಣಗಳು ಅವರವರಲ್ಲಿ ಇದ್ದಾಗ ಸಂಸಾರ ಚೆನ್ನಾಗಿರುತ್ತೆ ಅನ್ನೋದು ವೇದದ ಮಾತು. ಅದು ಈಗ ಗಂಡು ಮಾಡೋ ಕೆಲಸಗಳು ಹೆಣ್ಣು ಮಾಡ್ಬೋದು ಅನ್ನೋದು ವಿದೇಶಿ ಸಂಸ್ಕಾರ ಬಂದಾಗ ಹೆಣ್ಣು ಮಾಡೋ ಕೆಲಸಗಳು ಗಂಡು ಮಾಡ್ಬೇಕಾಗಿ ಬರ್ತಾ ಇದೆ. ಯಾರೇ ಆಗ್ಲಿ, ಹೆಣ್ಣು ಗಂಡಾಗ್ಲಿ, ಇವ್ರದ್ದು ದೊಡ್ಡ ಎಕ್ಸಾಂಪಲ್ ಇದೆ. ಒಂದ್ಸಲ ಇವ್ರನ್ನ ನಾನು ಕೇಳಿದಾಗ, ಸರ್ ನಿಮ್ಮ ಮಕ್ಕಳನ್ನ ನೀವು ನೋಡ್ಕೊಳಕ್ ಸಾಧ್ಯನಾ ಅಂತ ಕೇಳಿದ್ದೆ. ಚಾಲೆಂಜ್ ಮಾಡ್ಬಿಡಿ ಸರ್, ನಾ ಬೇಕಾದ್ರೆ ಎಲ್ಲ ಕೆಲಸಗಳನ್ನ ಬಿಟ್ಟು ನನ್ನ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಒಂದ್ ಕಡೆ ಕೂತ್ಕೋತೀನಿ, ಮತ್ತೆ ಶಾಲೆಯಿಂದ ಕರ್ಕೊಂಡು ಮನೆಗೆ ಬರ್ತೀನಿ, ಯಾವುದೇ ಕೆಲಸವನ್ನ ದೃಢವಾಗಿ ಮಾಡ್ಬೇಕು ಅಂತ ಮಾಡ್ತೀವಿ ಅಂತ ಹೇಳಿದ್ರು. ಹಾಗೆ ಇಬ್ಬರಲ್ಲಿ ಒಬ್ಬರು ಕೆಲಸ ಮಾಡಿ, ಹೆಣ್ಣೆ ಮಾಡ್ಲಿ ಕೆಲಸ, ಗಂಡು ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದು ಬೇಕು. ಮಕ್ಕಳಲ್ಲಿ ಸಂಸ್ಕಾರ ಹೋಗ್ತಾ ಇದೆ, ಹಣ ಮಾತ್ರ ಬರ್ತಾ ಇದೆ. ಇವೆರಡು ಸಂವೇದನೆ ಇರಬೇಕು ಸರ್. ಬಹಳ ಒಂದು ಒಳ್ಳೆ ವಿಷಯ ಕೊಟ್ಟಿದ್ದೀರಿ. ಗಂಡು ಸಹ ಮಕ್ಕಳನ್ನ ನೋಡ್ಕೊಂಡು ಮನೇಲಿ ಇರೋದು ತಪ್ಪಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ ಇವತ್ತು. ಹೌದಾ ಉಪೇಂದ್ರ ಅವರೇ? ಪ್ರಿಯಾಂಕಾ ಅವರೇನೆ ಅಭಿನಯ ಮಾಡ್ಕೊಂಡಿರ್ಲಿ, ನೀವು ಮಕ್ಕಳು ನೋಡ್ಕೊಂಡು ಮನೇಲಿ ಇದ್ಬಿಡಿ. ಅವಾಗ ಕೇಳ್ತಿರ್ತಾರೆ, ನನ್ ಕೆಲಸ ನೀನ್ ಮಾಡಿ ಮನ್ಲಿದ್ ಗೊತ್ತಾಗುತ್ತೆ ಅಂತ ಹೇಳ್ತಿರ್ತಾರ. ಇಲ್ಲ, ಅದು ಕಷ್ಟ. ಯಾವತ್ತು ಹೇಳ್ಬೇಕು ಅಂದ್ರೆ ಅವ್ರು ಮಾಡಿದಷ್ಟು ಕೆಲಸ ನಮ್ ಕೈಲಿ ಸಾಧ್ಯನೇ ಇಲ್ಲ. ನಿಜ ಹೇಳ್ಬೇಕು, ಸಾರ್ವಕಾಲಿಕ ಸತ್ಯ. ಸರ್ವಕಾಲಿಕವಾಗಿ ಹೆಣ್ಣು ಮಾಡಿದಷ್ಟು ಕೆಲಸ ಗಂಡು ಹೆಣ್ಣು ಮನೆಯಲ್ಲಿ 60 ಕಿಲೋಮೀಟರ್ ನಡೀತಾರೆ ಅಂತ ಒಂದು ವಿಜ್ಞಾನದ ರಿಸರ್ಚ್ ಇದೆ. ದಿನಕ್ಕೆ. ಈಗ ಮುಂದಿನ ಪುಸ್ತಕವನ್ನ ನೋಡ್ಬಿಡೋಣ. ಈಗ ಪದಬಂಧ ಬಂದಿದೆ, ಸುಳುಹುಗಳನ್ನ ನೋಡೋಣ. ಸುಳುಹುಗಳು ಈಗ ಬಂತು. ಗೌರಿ ಹಬ್ಬದಲ್ಲಿ ಮುತ್ತೈದೆಯರಿಗೆ ಕೊಡುವರು, ಬಡವರನ್ನ ಸದಾ ಕಾಡುತ್ತದೆ ಪಗಾರ. 1 ನಿಮಿಷದ ಅವಕಾಶ. ಬಜಾರ್ ಹೊತ್ಬಹುದು, ಉತ್ತರ ಗೊತ್ತಾಗಿದೆ. ಗೊತ್ತಾಯ್ತು, ಹೇಳಿ ಸರ್. ಒಂದು ಗೊತ್ತಾಯ್ತು, ಹೇಳಿ ಒಂದು ಉತ್ತರ. ಬಡವರನ್ನು ಸದಾ ಕಾಡುವುದು. ಸರ್ ಮೊದಲು 1ನೇ ಕ್ಲಾಸ್ ಪಾಸ್ ಮಾಡಿ 2ನೇ ಕ್ಲಾಸ್. ಗೌರಿ ಹಬ್ಬದಲ್ಲಿ ಮುತ್ತೈದೆಯರಿಗೆ ಸಾಮಾನ್ಯವಾಗಿ ಬಾಗಿನದ ಒಳಗಿಟ್ಟು ಕೊಡ್ತಾರೆ. ಇದನ್ನ ಏನಿದು? 5 ಅಕ್ಷರದ ಗೌರಿ ಬಾಗಿನ ಅಂತ, ಬಾಗಿನ ಗೌರಿ ವಾಯಿನ ಮುತ್ತೈದೆಯರಿಗೆ. ಗಿಲ್ಲ ಗಿಲ್ಲ ಗಿಲ್ಲಕ್, ಕಾಲುಗೆಜ್ಜೆ ಜಣಕ್, ಬಳೆ, ಕೈ ಬಳೆ. ಬಳೆ ಸರ್, ಇದು ಹಸಿರು ಬಳೆನಾ? ಹೇಳಿ 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 ಹೇಳ್ಬಿಡಿ. ಸರಿಗಿದೆ, ಹೇಳಿ. ಹಸಿರು ಬಳೆನಾ? ಹಸಿರು ಬಳೆ ಉತ್ತರ ಸರಿಯಾಗಿದೆ. UG ಹೊಗೆ ಇಲ್ಲದ ಜ್ವಾಲೆ, ಸೊಗಸಾದ ಪುಸ್ತಕ ಉಪೇಂದ್ರ ಅವರಿಗೆ ಕೊಟ್ಟಿದ್ದೇನೆ. 2 ಉತ್ತರ. ಬಡವರನ್ನು ಸದಾ ಕಾಡುತ್ತದೆ. ಬಜರೊತ್ತಿ ಉತ್ತರ ಕೊಡಿ. ಹೇಳಿ ಗುರುಜಿ ಅವರು. ಹಸಿವು. ಹೊಟ್ಟೆ ತೋರಿಸ್ತಾ ಇದ್ದಾರೆ, ಹಸಿವು ಅಂತಿದ್ದಾರೆ. ಕಾರ್ಯಕ್ರಮ ಮುಗಿಸ್ಕೊಂಡು ಊಟಕ್ಕೆ ಹೊರಡೋಣ. ಸದ್ಯಕ್ಕೆ ಉತ್ತರವನ್ನ ನೋಡೋಣ. ಹಸಿವು ಉತ್ತರ ಸರಿಯಾಗಿದೆ. ಋತು ಸಂಕ್ರಮಣ ಈ ಕಥಾ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದ್ರೂ ಬಜರ್ ಒತ್ತಬಹುದು. ಪಗಾರ, ಮಧ್ಯದ ಅಕ್ಷರ ಬ. ಕರೆಕ್ಟ್. ಇಲ್ಲ ಇಲ್ಲ ಹಾಗೇನಿಲ್ಲ, ಪ್ರಶ್ನೆ ಏನಿಲ್ಲ. ಯಾರು ಬೇಕಾದ್ರೂ ಬಜರ್ ಅದು ಸಂಬಳ ಇರ್ಬೋದು. ಸಂಬಳ ಉತ್ತರವನ್ನ ನೋಡೋಣ. ಸಂಬಳ ಉತ್ತರ ಸರಿಯಾಗಿದೆ. ಕಳ್ಳಿ ಹಾಲು ಈ ಪುಸ್ತಕವನ್ನ
ಕೊಟ್ಟಿದ್ದೇನೆ. ಉಪೇಂದ್ರ ಅವರೇ, ಈಗಾಗಲೇ ನೀವು ಅನೇಕ ಭಾಷೆಗಳಲ್ಲಿ ಚಿತ್ರಗಳನ್ನು ನಡೆಸಿದ್ದೀರಾ, ಅನೇಕ ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದೀರಾ. ತಮ್ಮ ರಕ್ತ ಕಣ್ಣೀರಂತೂ ಅದ್ಭುತವಾದ ದಾಖಲೆಯನ್ನೇ ಮಾಡಿದೆ. ತಮ್ಮನ್ನ ನಮ್ಮ ಸ್ಟುಡಿಯೋಕ್ಕೆ ಕರೆಸಿದ ಮೇಲೆ ಒಂದು ಆ ಸಂಭಾಷಣೆಯನ್ನ ತಮ್ಮಿಂದ ಕೇಳದೆ ಹೋಯ್ತು ಅಂದ್ರೆ ಅಕ್ಷಮ್ಯ ಅಪರಾಧ ಆಗೋಗುತ್ತೆ. ದಯವಿಟ್ಟು ಒಂದಲ್ಲ ಎರಡಲ್ಲ 3 ಸಂಭಾಷಣೆ ಕೇಳೋಕ್ಕೂ ನಾವು ಸಿದ್ಧ. ದಯವಿಟ್ಟು ಯಾವ್ದಾದ್ರು ಗೊತ್ತಿರೋದೊಂದು ಹೇಳ್ತೀನಿ. ಕಲೆ ಇಲ್ಲದ ಕಲೆ ಇಲ್ಲ ಕಾಂತ, ಕಲೆಗೆ ಬೆಲೆ ಕಟ್ಟುವ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ಐ ಲೈಕ್ ಇಟ್. ತಮ್ಮ ಟ್ರೇಡ್ ಮಾರ್ಕ್ ಡೈಲಾಗ್ ಇದು. ಟ್ರೇಡ್ ಮಾರ್ಕ್ ಡೈಲಾಗ್. ಇನ್ನೊಂದು ಸೂಪರ್. ಲವ್ ಏನ್ ಲವ್ ಮಾಡ್ತೀನಿ ನಾನು, ಎಷ್ಟೇ ಲವ್ ಮಾಡ್ತೀನಿ ನನ್ನ. ಲವ್ ಅಂದ್ರೆ ಏನ್ ಗೊತ್ತಾ, ಜೀವನ ಅಂದ್ರೆ ಏನ್ ಗೊತ್ತಾ ನಿನಗೆ? ಜೀವನ ಒಂದು ಕನ್ನಡಿ ಇದ್ದಂಗೆ, ಮಿರರ್ ಇದ್ದಂಗೆ. ನೀನ್ ಅದನ್ನು ನಕ್ರೆ ಅದ್ ನಿನ್ನೊಣ್ಣಾಗತ್ತೆ. ಇಷ್ಟೇ ಜೀವನ, ಇಷ್ಟೇ ಪ್ರೀತಿ. ನಾನು ನಿನ್ ಚೆನ್ನಾಗಿ ನೋಡ್ಕೊಂತ ಇದೀನಿ, ನಿನ್ನ ಚೆನ್ನಾಗಿ ಪ್ರೀತಿಸ್ತೀನಿ, ಅವಾಗ ನೀನ್ ನನ್ನ ಪ್ರೀತಿಸ್ತೀಯ. ಅಕಸ್ಮಾತ್ ನನಗೇನೋ ಪ್ರಾಬ್ಲಮ್ ಆಯ್ತು, ನಾನು ಕರೆಕ್ಟಾಗಿ ನೋಡ್ಕೊಳಕ್ಕಾಗಿಲ್ಲ, ಅವಾಗ ಏನ್ ಮಾಡ್ತೀಯ? ಆಟೋಮೆಟಿಕ್ ಆಗಿ ಪ್ರೀತಿ ಕಡಿಮೆ ಆಗುತ್ತೆ. ಇನ್ನೇನಿದೆ ನಿನ್ ಪ್ರೀತಿಲಿ? ಪುಸ್ತಕದ ಬದನೆಕಾಯಿ ಸ್ಪೆಷಾಲಿಟಿ. ಇನ್ನೊಂದು. ಅಯ್ಯೋ, ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು. ಕನ್ನಡ ಚಿತ್ರಗಳಿಗಿಂತ ಬೇರೆ ಭಾಷೆ ಚಿತ್ರವನ್ನೇ ಜಾಸ್ತಿ ನೋಡ್ತೇವೆ. ಇವಳು ಹೇಳ್ತಿರೋ ಕಥೆ ಆಗಿದೆ, 3 ತೆಲುಗು ತಮಿಳು ಪಿಕ್ಚರ್ನ ಮಿಕ್ಸ್ ಮಾಡಿ ಕಥೆ ಹೇಳ್ತಿದ್ದಾಳೆ ಜಡ್ಜಮ್ಮ. ಹೆಣ್ಣು ಮಕ್ಕಳು ಬಳೆಗಳನ್ನ ಎಲ್ಲಿ ಹಾಕ್ತಾರೆ? ಲಕ್ಷಣವಾಗಿ ಕಿವಿಗೆ ಹಾಕ್ತಾರೆ, ಇಲ್ಲ ಕೈ ಬೆರಳಿಗೆ ಹಾಕ್ತಾರೆ, ಇಲ್ಲ ಕಾಲುಂಗರವಾಗಿ ಹಾಕ್ತಾರೆ. ಅದೆಲ್ಲ ಬಿಟ್ಟುಕೊಂಡು ಇವಳಂತೂ ಹುಕ್ಕಳಿಗೆ ಸಿಕ್ಕಿಸಿಕೊಂಡು ನೋಡಿಕೋ ನಮ್ಮ ಕಿಲಾಡಿ ಹುಡುಗರು ಬಿಡುವುದುಂಟು, ಜಮ್ಮಾಯಿಸಿ ಬಿಡ್ತಾರೆ. ನೋಡಿ, ಎಷ್ಟು ಸರಳವಾದ ಒಂದು ಸಂಭಾಷಣೆಯಲ್ಲಿ ಎಷ್ಟು ಅರ್ಥವನ್ನ, ಇಡೀ ಸಮಕಾಲೀನ ಸಮಾಜದ ಒಂದು ಪ್ರತಿಬಿಂಬ ಕಂಡು ಬರ್ತಾ ಇದೆ. ಉಪೇಂದ್ರ ಅವರೇ, ಹೀಗೆ ಮತ್ತಷ್ಟು ಸಂಭಾಷಣೆಯನ್ನ ಕೇಳೋ ಆಸೆ. ಅದ್ರೇನ್ ಮಾಡೋದು, ಸಮಯ ಹೇಳ್ತಾ ಇದೆ ಮುಗಿತಾ ಬಂತು ಅಂತ. ಆದ್ರೆ ಪುಸ್ತಕವನ್ನ ಕೊಡ್ಲಿಕ್ಕೆ, ಗ್ರಂಥಗಳನ್ನ ಸಮರ್ಪಿಸೋದಕ್ಕೆ ಸಮಯ ಇದೆ. ಖಂಡಿತ ನಮ್ಮ ಕಾರ್ಯಕ್ರಮಕ್ಕೆ ತಾವು ಇಷ್ಟೆಲ್ಲ ಕೆಲಸಗಳ ನಡುವೆ ಬಿಡುವು ಮಾಡ್ಕೊಂಡು ಬಂದಿದ್ದೀರಾ. ತುಂಬಾ ಸಂತೋಷ. ದಯವಿಟ್ಟು ಪುಸ್ತಕಗಳನ್ನ ಸ್ವೀಕರಿಸಿ. ಹಾಗೆಯೇ ಗುರೂಜಿಯವರಿಗೂ ಸಹ ಪುಸ್ತಕಗಳನ್ನ ಕೊಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ತಾವು ಬಂದದ್ದು ಬಹಳ ಸಂತೋಷವನ್ನ, ತೃಪ್ತಿಯನ್ನ ನಮಗೆ ಕೊಟ್ಟಿದೆ. ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ.